ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಮಾಜಿ ಸಿಎಂ ಕೇಂದ್ರದ ಪ್ರಭಾವಿ ಸಚಿವ ಎಚ್.ಡಿ. ಕುಮಾರಸ್ವಾಮಿ ರಾಜ್ಯ ರಾಜಕಾರಣಕ್ಕೆ ಬರುವ ನಿರ್ಧಾರದ ಬೆನ್ನಲ್ಲೇ ಮಿತ್ರ ಪಕ್ಷ ಬಿಜೆಪಿಗೆ ಬಿಗ್ ಶಾಕ್ ಎದುರಾಗುತ್ತೆ. ಹಾಗಾದ್ರೆ ಕುಮಾರಸ್ವಾಮಿ ಬಿಜೆಪಿ ಮೈತ್ರಿ ತುರಿತಾರಾ? ಬಿಜೆಪಿಗೆ ಶಾಕ್ ಕೊಡ್ತಾರಾ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಎಚ್.ಡಿ. ಕುಮಾರಸ್ವಾಮಿ ಅವರು ಕೇಂದ್ರ ರಾಜಕಾರಣದಿಂದ ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ ಅಂತ ಹೇಳಿರೋದು ಮಿತ್ರ ಪಕ್ಷ ಬಿಜೆಪಿ ಹಾಗೂ ಕುಮಾರಸ್ವಾಮಿ ಅವರ ಸದ್ಯದ ಬದ್ಧವೈರಿ ಕಾಂಗ್ರೆಸ್ ಪಕ್ಷದಲ್ಲಿ ಆತಂಕ ತರಿಸಿದೆ. ಆದರೆ ಈಗ ಕುಮಾರಸ್ವಾಮಿ ಅವರ ಆ ಒಂದು ನಿರ್ಧಾರ ಈಗ ನೇರವಾಗಿ ಎಫೆಕ್ಟ್ ಆಗೋದು ಬಿಜೆಪಿ ಮೇಲೆ. ತಮ್ಮದೇ ಮಿತ್ರ ಪಕ್ಷ ಬಿಜೆಪಿಗೆ ಬಿಗ್ ಶಾಕ್ ಕೊಡೋದಕ್ಕೆ ಕುಮಾರಸ್ವಾಮಿ ಮುಂದಾಗಿದ್ದಾರೆ. ಹಾಗಾದ್ರೆ ಕುಮಾರಸ್ವಾಮಿ ಅವರು ಬಿಜೆಪಿಗೆ ನೀಡುತ್ತಿರುವ ಆ ಶಾಕ್ ಆದ್ರೂ ಏನು? ಅವರು ಕೈಗೊಂಡಿರುವಂತ ಆ ಸ್ಫೋಟಕ ನಿರ್ಧಾರ ಆದ್ರೂ ಕೂಡ ಏನು? ಅದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಏನಂತಾರೆ? ರಾಜ್ಯ ಬಿಜೆಪಿಗರು ಏನಂತಾರೆ? ದೇ ಫೋಕಸ್ನ ಸ್ಪೆಷಲ್ ಸ್ಟೋರಿ. ವೆರಿ ಸಿಂಪಲ್. ಕುಮಾರಸ್ವಾಮಿ ಅವರಲ್ಲಿ ಅದೊಂದೇ ಒಂದು ಕನಸು ನನಸಾಗದೆ ಕಾಡ್ತಾ ಇದೆ. ಅದೇನು ಅಂದ್ರೆ ಬೇರೆ ಏನು ಅಲ್ಲ, ಈಗಾಗಲೇ 2 ಬಾರಿ ಸಿಎಂ ಆಗಿರುವಂತ ಕುಮಾರಸ್ವಾಮಿ 3ನೇ ಬಾರಿಗೆ ಸಿಎಂ ಸೀಟು ಹತ್ತುವುದಕ್ಕೆ ಮುಂದಾಗಿದ್ದಾರೆ. ಇದಕ್ಕಾಗಿ ಅವರು ಈಗಿನಿಂದಲೇ ಕೂಡ ಭಾರಿ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಅಂತಹ ಸಂದರ್ಭ ಬರೋದನ್ನೇ ಅವರು ಈಗಿನಿಂದಲೇ ಕಾಯ್ತಾ ಕೂತಿದ್ದಾರೆ. ಮುಂದಿನ ಬಾರಿ ಕಾಂಗ್ರೆಸ್ ಬಿಜೆಪಿ 2 ಪಕ್ಷಗಳ ನಾಯಕರನ್ನ ತಪ್ಪಿಸಿ ಸಿಎಂ ಸೀಟು ತಮಗೆ ಒಲಿದು ಬರುವಂತಹ ಸಂದರ್ಭವನ್ನೇ ಅವರು ಕಾಯ್ತಾ ಕೂತಿದ್ದಾರೆ. ಇದಕ್ಕೆ ಈಗಿನಿಂದಲೇ ಅವರು ಭರ್ಜರಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ಇಷ್ಟಕ್ಕೂ ಮುಂದಿನ ಬಾರಿ ಸಿಎಂ ಆಗೋದಕ್ಕೆ ಕುಮಾರಸ್ವಾಮಿ ಅವರು ಮಾಡಿಕೊಂಡಿರುವಂತಹ ಆ ಪ್ಲಾನ್ ಆದ್ರೂ ಏನು? ಸಿಂಪಲ್. 2028ಕ್ಕೆ ಸಿಎಂ ಆಗ್ಲೇಬೇಕು ಅಂತ ಅಂದ್ರೆ ಈಗಿನಿಂದಲೇ ಕೂಡ ತಮ್ಮನ್ನ ಬಿಟ್ರೆ ಯಾರೊಬ್ರು ಕೂಡ ಸಿಎಂ ಆಗೋದಕ್ಕೆ ಸೂಕ್ತ ಅಲ್ಲ ಅನ್ನುವಂತಹ ವಾತಾವರಣವನ್ನ ಸೃಷ್ಟಿ ಮಾಡಿಕೊಳ್ಳೋದು. ಅದಕ್ಕಾಗಿ ಏನೆಲ್ಲ ಮಾಡಬೇಕೋ ಅದನ್ನೆಲ್ಲ ಕೂಡ ಮಾಡಿಕೊಳ್ಳೋದು. ಇದಕ್ಕೆ ಒದಗಿ ಬರುವ ಯಾವ ವಿಚಾರವನ್ನು ಕೂಡ ಬಿಡದಿರುವುದು. ಆ ಎಲ್ಲ ಅವಕಾಶಗಳನ್ನು ಬಳಸಿಕೊಂಡು ರಾಜ್ಯದ ಜನರ ಮನಸ್ಸಿನಲ್ಲಿ ಬೇರೂರೋದು, ಭಾವನಾತ್ಮಕ ಸಂಬಂಧವನ್ನು ಹೆಚ್ಚಿಸಿಕೊಳ್ಳೋದು, ಭಾವನಾತ್ಮಕವಾಗಿ ಜನರಿಗೆ ಹತ್ತಿರ ಆಗೋದಕ್ಕೆ ಅನುಕೂಲ ಕಲ್ಪಿಸುವ ಎಲ್ಲ ಅಸ್ತ್ರಗಳನ್ನ ಬಳಸಿಕೊಳ್ಳೋದು. ಇದಕ್ಕಾಗಿ ಈಗ ಕುಮಾರಸ್ವಾಮಿಗೆ ಕಾಣಿಸಿರೋದು ವಿಬಿಜಿ ರಾಮ್ಜಿ. ರಾಜ್ಯದ ಪ್ರತಿ ಪಂಚಾಯಿತಿಯಲ್ಲೂ ಕೂಡ ಮೋದಿ ಸರ್ಕಾರದ ಈ ಮಹತ್ವದ ಹಾಗೆ ಅಷ್ಟೇ ವಿವಾದಕ್ಕೀಡಾಗಿರುವ ಯೋಜನೆಯ ಲಾಭಗಳನ್ನ ಜನರಿಗೆ ತಿಳಿಸುವುದಕ್ಕೆ ಕುಮಾರಸ್ವಾಮಿ ಮುಂದಾಗಿದ್ದಾರೆ. ಇಲ್ಲಿ ಗಮನಾರ್ಹ ಅಂದ್ರೆ ಕುಮಾರಸ್ವಾಮಿ ಈ ಅಭಿಯಾನ ಮಾಡೋದಕ್ಕೆ ಹೊರಟಿರೋದು ಸ್ವತಂತ್ರವಾಗಿ ಅಲ್ಲ, ಬಿಜೆಪಿ ಬೆಂಬಲವಿಲ್ಲದೆ. ಹೀಗೆ ಬಿಜೆಪಿ ನೇತೃತ್ವದ ಮೋದಿ ಸರ್ಕಾರದ ಅಸ್ತ್ರವನ್ನೇ ಬಳಸಿಕೊಂಡು ರಾಜ್ಯ ಬಿಜೆಪಿಗರಿಗೆ ಶಾಕ್ ಕೊಡೋದಕ್ಕೆ ದಳಪತಿ ಸಜ್ಜಾಗಿದ್ದಾರೆ. ಇನ್ನೊಂದು ಕಡೆ ಅದೇ ಅಸ್ತ್ರದಿಂದ ಕಾಂಗ್ರೆಸ್ಗೂ ಕೂಡ ಡ್ಯಾಮೇಜ್ ಮಾಡೋದಕ್ಕೆ ಕುಮಾರಸ್ವಾಮಿ ಪ್ಲಾನ್ ಮಾಡಿಕೊಂಡಿರೋದು. ಆದ್ರೆ ಇದು ವರ್ಕೌಟ್ ಆಗುತ್ತಾ? ಇದಕ್ಕೆ ರಾಜ್ಯ ಬಿಜೆಪಿಗರ ತಂತ್ರಗಳೇನು? ಸಿಎಂ ಸಿದ್ದರಾಮಯ್ಯ ಅವರ ಪ್ರತಿತಂತ್ರಗಳೇನು? ಏನಾಗುತ್ತೆ ಅದು ನೋಡ್ಬೇಕಾಗುತ್ತೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.